ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದೀಗ ಬಂದ ಸುದ್ದಿ. ಕಂಡಲ್ಲಿ ಅಗೆತ ಗುಂಡಿ ತೋಡಿ ಸುಸ್ತಾದ ಕಾರ್ಮಿಕರು. ಅಯ್ಯ, ಮತ್ತು ನೀವು ಆ ಭೀಮನ ಸ್ಟೋರಿ ಅಂತ ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ಇದು ಪಾಕಿಸ್ತಾನದ ಕಥೆ. ಅಮೆರಿಕಾದವರು ಪಾಕಿಸ್ತಾನಕ್ಕೆ ಹೋಗಿ ಸಿಕ್ಕಲ್ಲೆಲ್ಲ ತೆಗ್ಗು ತೋಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರಂತ. ಟ್ರಂಪ್ ಅಂತೂ ಪಾಕಿಸ್ತಾನದ ರೋಡ್ನ್ಯಾಗ ಹುಚ್ಚರಂಗ ಅಡ್ಡಾಡ್ಲಿಕ್ಕೆ ಹತ್ತಾರಂತ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಮುಂದೆ ಏನಾರ ಈ ಸೀನ್ ರಿಪೀಟ್ ಆದರೂ ಆಗಬಹುದು. ಯಾಕಂದ್ರೆ ಪಾಕಿಸ್ತಾನದಾಗ ಪೆಟ್ರೋಲಿಯಂ ಸಿಗ್ಲಿಕ್ಕತ್ತದಂತ. ಅಬ್ಬಬ್ಬಬ್ಬ, ಲಾಟ್ರಿ ಮುನೀರಂತೂ ಜಾಕ್ಪಾಟೇ ಹೊಡೆದ್ಬಿಟ್ರೆ ನೋಡ್ರಿ. ಇನ್ನು ಪಾಕಿಸ್ತಾನದ ಲೆವೆಲ್ ಹೆಂಗಿರ್ತೈತೆ ಅಂದ್ರೆ ದುಬೈ ರೇಂಜಿಗೆ ಇರ್ತದೆ ಅಲ್ರಿ. ಅಮೇರಿಕಾ ಹಿಂಗಾಗಿ ಇಂಡಿಯಾದವ್ರಿಗೆ ವಾರ್ನಿಂಗ್ ಕೊಟ್ಟಾರಂತ. ನೀವು ಇನ್ನು ಮ್ಯಾಲೆ ಏನಾರೇ ಪೆಟ್ರೋಲಿಯಮನ್ನು ತಗೋಬೇಕು ಅಂದ್ರೆ ಇರಾನ್ ರಷ್ಯಾದಿಂದ ತರಿಸ್ಕೊಳಿಕ್ಕೆ ಹೋಗಬೇಡ್ರಿ, ಪಾಕಿಸ್ತಾನದಾಗೆ ಇನ್ನು ಮ್ಯಾಲೆ ಅಲ್ಲಿಂದನೇ ತರಿಸ್ಕೊಳ್ರಿ, ಅಲ್ಲಿಂದನೇ ಖರೀದಿ ಮಾಡಿರಿ ಅಂತ ಹೇಳ್ಯಾರಂತ. ಅಲ್ಲ, ಈ ಹುಚ್ಚನ ಮಾತು ಕೇಳಿಕೊಂಡು ಆ ಭಿಕಾರಿ ಬಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೇನು ಹೇಳ್ರಿ? ಪಾಕಿಸ್ತಾನದಾಗ ಅದು ಏನು ಸಿಗ್ತದಲ್ಲ ಅದೆಲ್ಲ ದಯವಿಟ್ಟು ನೀವೇ ಇಟ್ಕೊಳ್ರಪ್ಪ ಟ್ರಂಪ್ನವರೇ. ಪಾಕಿಸ್ತಾನದಿಂದ ನಮಗೆ ಏನೂ ಅಂದ್ರೆ ಏನೂ ಬೇಡ ನಮಗೆ ಅಲ್ರಿ. ಇದನ್ನು ನೋಡಿದ ಮೇಲೆ ಒಂದು ಸೀನ್ ನೆನಪಾಯ್ತು ನನಗೆ. लेकर भागा। अरे 25 नहीं भैया, 1000 लेकर 25। अबे यार 25 के आगे 26 आता है, 27 आता है, 28 आता है, 25। अरे यार छेद में देकर 25 क्या कर रहा है तू? मैं भी तो देखूं अंदर क्या है। कौन है? कौन है बे? 26 ಹಿಂಗೆ ಆಗೋದು ಬಿಡ್ರಿ ಮುಂದೆ. ಆದರೂ ಒಂದು ಮಾತು ಕೇಳಿದ್ದೀನ್ರಪ್ಪ, ಮಾತು ಕಿವಿ ಕೇಳಿಸ್ಕೊಳ್ಳಲ್ಲ ಬಿಡ್ರಿ. ಅವರವರೇ ಕರೆಕ್ಟಾಗಿ ಸಂಭಾಷಣೆ ಮಾಡ್ಕೋತಾರಂತ. ಹಾಗೆ ಈ ಮೆಂಟಲ್ ಕೇಸ್ಗಳು ಅಷ್ಟೇ ನೋಡ್ರಪ್ಪ. ಎಲ್ಲ ಸರಿ ಇದ್ದವ್ರಿಗೆ, ತಲೆ ಸರಿ ಇದ್ದವ್ರಿಗೆ ಕಾಮಿಡಿ ಅಂತ ಅನ್ನಿಸ್ತದೆ. ಅಂದರೆ ಇನ್ನೊಬ್ಬ ಮೆಂಟಲ್ಗೆ ಅದನ್ನು ಹೇಳಿದ್ದೇ ಖರೆ ಅಂತ ಅನ್ನಿಸ್ಬಿಡ್ತೈತಿ. ಹಾಗೆ ನೋಡ್ರಿ, ಆ ಟ್ರಂಪ್ ಅವನೊಬ್ಬ ಮೆಂಟಲ್ ಹೆಂಗೆಂಗೋ ಆಡ್ತಿರ್ತಾರೆ. ಆ ಮಾತು ಕರೆಕ್ಟ್ ಅಂತ ಅನ್ಸೋದು ಯಾರಿಗೆ? ನಮ್ಮ ರಾಹುಲ್ ಗಾಂಧಿಗೇನೆ. ನೋಡ್ರಿ ಇದೇ ಕಾಂಗ್ರೆಸ್ ಪಕ್ಷದ ಶಶಿ ತರೂರ್ ಅದಾರ. ಅವ್ರಿಗಿಂತ ಶಾಣ್ಯರ್ ಬೇಕೇನ್ರಿ ಕಾಂಗ್ರೆಸ್ನಾಗ? ಅವರೇ ಹೇಳ್ತಾರ ಇಂಡಿಯನ್ ಎಕಾನಮಿ ಚಲೋ ಅದ ಅಂತ ಹೇಳಿ. ಇನ್ನೊಬ್ರು ರಾಜೀವ್ ಶುಕ್ಲಾ ಅವರು ಸಹಿತ ಇದನ್ನೇ ಹೇಳಲಿಕ್ಕತ್ತಾರ. ಎಲ್ಲರೂ ಹಿಂಗೆ ಹೇಳೋ ಮುಂದೆ ರಾಹುಲ್ ಗಾಂಧಿ ಒಬ್ಬರೇ ಹಂಗ್ಯಾಕೆ ಹೇಳ್ತಾರಂತ ಗೊತ್ತೇ ಆಗೋದಿಲ್ಲ ನೋಡ್ರಪ್ಪ. ಆ ಮನುಷ್ಯನ ಇಲ್ಲಿ ತನಕ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಅನ್ನಿಸ್ತದ. ಚುನಾವಣಾ ಆಯೋಗ ಮ್ಯಾಚ್ ಫಿಕ್ಸಿಂಗ್ ಮಾಡೈತಂತ ಹೇಳಿ ಮೀಡಿಯಾದ ಮುಂದೆ ಹೇಳ್ಬಿಡ್ತಾರೆ. ಎಲ್ಲೆಲ್ಲಿ ಸೋತಾರಲ್ಲ ಅಲ್ಲೆಲ್ಲೆಲ್ಲ ಇದೇ ಕಾರಣಕ್ಕೆ ಸೋತಾರ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಕೈಯಾಗ ಆಟಮ್ ಬಾಂಬ್ ಇಟ್ಕೊಂಡಿನಿ ಅಂತ ಬೇರೆ ಹೇಳಲಿಕ್ಕತ್ತಾರ. ಅಲ್ಲ, ಆ ಬಾಂಬ್ ಹೊರಗೆ ತೆಗೆದ್ರೆ ಎಲೆಕ್ಷನ್ ಕಮಿಷನ್ನೇ ಇರಲ್ಲ ಅಂತ. ತಗೊಳ್ರಪ್ಪ, ಅದೆಂಥ ಆಟಮ್ ಬಾಂಬ್ ಅಂತೀನಿ, ತೆಗೆದೇ ಬಿಡ್ರಲ್ಲ, ನಾನು ನೋಡೇ ಬಿಡ್ತೀನಿ. ನಂಗೆ ಗೊತ್ತದ ಬಿಡ್ರಿ, ತೆಗಿಲಿಕ್ಕೆ ಅಲ್ಲಿ ಏನಾರು ಇದ್ರೆ ಅಲ್ಲ ಒಳಗೆ ಏನು ನಿಮ್ಮ ಹತ್ರ ತೋರಿಸ್ಲಿಕ್ಕೆ ಏನೂ ಇಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ಸಂವಿಧಾನದ ಪುಸ್ತಕನೇ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ದವರು ಅದೆಲ್ಲ ಒಳಗೆ ತೆಗೆದ್ರೆ ಪೇಜ್ಗಳೆಲ್ಲ ಖಾಲಿ ಇದ್ದು ಅದನ್ನೇ ನೀವು ಹಿಡ್ಕೊಂಡು ತಿರುಗಾಡಿ ಮೂರ್ಖ ಮಾಡ್ಲಿಕ್ಕೆ ನೋಡಿದ್ರಿ. ಇನ್ನು ಇದನ್ನು ಹೆಂಗೆ ನಂಬೋಣಂತ ಇವ್ರು ನೋಡಿದ್ರೆ ಚುನಾವಣಾ ಆಯೋಗಕ್ಕೆ ಬೆದರಿಕೆ ಹಾಕ್ತಾರೆ. ಅಲ್ಲಿ ಇವರು ಶಿಷ್ಯ ರೇವಂತ್ ರೆಡ್ಡಿ ಕಪಾಳಕ್ಕೆ ಹೊಡಿತೀನಿ ಅಂತ ಯೂಟ್ಯೂಬರ್ಗೆ ಆವಾಜ್ ಹಾಕ್ತಾರೆ. ಇನ್ನು ಸಿದ್ದರಾಮಯ್ಯನವರಂತೂ ಕೇಳೋದೇ ಬ್ಯಾಡ್. ನೀವು ಪೊಲೀಸ್ ಅಧಿಕಾರಿಗೆ ಕಪಾಳಕ್ಕೆ ಹೊಡಿಲಿಕ್ಕೆ ಹೋದವರು ಇಡೀ ಪಕ್ಷ ಚಲೋ ಕಲ್ತಾರೆ ನೋಡ್ರಿ. ಹೊಡಿಲಿಕ್ಕೆ ಹೋಗೋದಂತ, ಧಮಕಿ ಹಾಕೋದಂತ. ಇದೆಲ್ಲ ಬಿಟ್ಟು ಬಿಡ್ರಿ. ಇನ್ನೊಂದು ಸೀರಿಯಸ್ ಮ್ಯಾಟ್ರ್ ಏನಂದ್ರೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಸೈಲೆಂಟಾಗಿ ಮತ್ತೆ ಡೆಲ್ಲಿಗೆ ಹೋಗ್ಯಾರಂತ. ನೋಡ್ರಿ ಅವ್ರ ಮುಖದಾಗಿನ ವರ್ಚಸ್ಸು, ತೇಜಸ್ಸು, ನಗು ಇದನ್ನೆಲ್ಲ ನೋಡ್ಲಿಕ್ಕತ್ರ ಯಾಕೋ ಏನೋ ಮಿಸ್ ಹೊಡಿಲಿಕ್ಕತ್ತದಲ್ಲ. ಎಲ್ಲರೇ ಸಿದ್ದರಾಮಯ್ಯನವ್ರಿಗೆ DK ಸಾಹೇಬ್ರು ಗುಂಡಿ ತೋಡ್ಬಿಟ್ರ ಇದ್ರೂ ಇರಬಹುದ್ರಿ, ಯಾರಿಗೊತ್ತು ಹೇಳಕ್ಕಾಗೋದಿಲ್ಲ. ಇಲ್ಲಾಂದ್ರೆ ಅವ್ರ ಮುಖದಾಗ ಇಷ್ಟ ಖುಷಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲಿ ಆಷಾಢ ಕಳೆದು ಶ್ರಾವಣ ಬಂತಲ್ಲ, ಹೀಗಾಗಿ DK ಸಾಹೇಬ್ರು ಟಾಪ್ನಾಗ ಬರ್ತಾರೋ ಯಾರಿಗೆ ಗೊತ್ತು, ಕಾದು ನೋಡೋಣಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.